ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್. ಇವತ್ತು ನಮ್ಮ ರಘು ಅವ್ರ ತೋಟಕ್ಕೆ ಬಂದಿದ್ದೀವಿ. ಈಗ ಶುಂಠಿ 8 ತಿಂಗಳಾಗಿದೆ. ನೋಡೋಣ ಅವ್ರು ಏನೇನು ಮಾಡಿದ್ರು, ಯಾವ ಥರ ನಿರ್ವಹಣೆ ಮಾಡಿದ್ದಾರೆ. ಸ್ವಲ್ಪ ಬೆಂಕಿ ರೋಗ ಕಾಣಿಸ್ಕೊಂಡಿದೆ, ಅದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಎಷ್ಟು ತಿಂಗಳಾಗಿದೆ? 8 ತಿಂಗಳಾಗಿದೆ. ಈಗ 8 ತಿಂಗಳು 15ರಲ್ಲಿ ನೆಟ್ಟಿದ್ದು. 8 ತಿಂಗಳಾಗಿದೆ. ಈಗ 8 ತಿಂಗಳು ಕಂಪ್ಲೀಟ್ ಆಗಿದೆ. ಶುಂಠಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಮಾತ್ರ ಇದೆ ಬೆಂಕಿ ರೋಗನ ಸರ್ ಇದು? ಬೆಂಕಿ ರೋಗ. ಅಲ್ಲಲ್ಲೇ ಸ್ವಲ್ಪ ಕೊಳೆ ರೋಗನೂ ಬಂದೈತೆ, ಬೆಂಕಿ ರೋಗನೂ ಬಂದೈತೆ. ಅದಕ್ಕೆ ನಾವು ಯಾವುದೇ ರೀತಿ ಇಂಗ್ಲಿಷ್ ಮೆಡಿಸಿನ್ ಯಾವುದೂ ಹೊಡೆದಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಜೀವಾಮೃತ ಮಾಡಿ 1,500 ಲೀಟರ್ನ ಸ್ಪ್ರಿಂಕ್ಲರ್ ಮೂಲಕ ವೆಂಚೂರಲ್ಲಿ ಕೊಟ್ಟಿದ್ದೀರಿ. ಹಾಗೆಲ್ಲ ಸುಳಿ ಸತ್ತೋಯ್ತಾ ಇತ್ತು. ಈಗ ಸುಳಿ ಸ್ವಲ್ಪ ತಿರ್ಗಾ ಡೆವಲಪ್ ಆಯ್ತಾ ಇದೆ. ಇದು ಏನಕ್ಕೆ ಬರುತ್ತೆ ಅಂತ ಸರ್ ಇದು ಬೆಂಕಿ ರೋಗ? ವೆದರು ಯಾವ್ದಾರು ಒಂದು ಕಾಲಕ್ಕೆ, ಯಾವ ಕಾಲದಲ್ಲಿ ಮಳೆ ಆಗ್ಬೇಕು ಆ ಟೈಮಲ್ಲಿ ಆಗ್ದಲೆ, ಆ ಟೈಮಲ್ಲಿ ಬಿಸಿಲಿದ್ರೆ, ಬಿಸಿಲು ಯಥೇಚ್ಛವಾದಾಗ ತಡಿದಲೆ ಬಿಸಿಲಿಗೆ ಈ ತರ ಇದ್ದಾಗಿದೆ. ಬಿಸಿಲಿಗೆ ಈ ತರ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಮತ್ತೆ ಇದರಿಂದ ಏನಾದ್ರು ಶುಂಠಿಗೆ ಹಾನಿ ಆಗುತ್ತಾ? ಶುಂಠಿ ಡೆವಲಪ್ಮೆಂಟ್ ಕಮ್ಮಿ. ಡೆವಲಪ್ಮೆಂಟ್ ತಿರ್ಗಾ ಪುನಃ ಹೊಸ ಹೂ ಹೊಡೆಯೋದಾಗ್ಲಿ, ಪುನಃ ಮೊಳಕೆ ಬರೋದಾಗ್ಲಿ ಬರೋಂತ ಸಾಧ್ಯತೆ ಕಮ್ಮಿ ಇರ್ತದೆ. ಇರೋ ಶುಂಠಿ ಡೆವಲಪ್ ಆಗಿ ನಾರ್ ಬರೋದ್ರಲ್ಲಿ ತೊಂದರೆ ಇಲ್ಲ. ಕೆಲವು ರೈತರು ಇದರಿಂದ ಆತಂಕ ಒಳಪಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆತಂಕ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವರು ಕೆಮಿಕಲ್ ನ ಬಿಟ್ಟು ಏನಿದ್ರು ಜೀವಾಮೃತ, ಆರ್ಗ್ಯಾನಿಕ್ ಲಕ್ಷಾಂತರ ರೂಪಾಯಿ ಕೊಟ್ಟು ಔಷಧಿ ತಂದು ಹೊಡಿಯೋದ, ಒಳ್ಳೆ 2 ಹಸ ತಂದು ಮಾಡಿಕೊಂಡು ಜೀವಾಮೃತ ಮಾಡಿ ಹಾಕಿದ್ರೆ ಉತ್ತಮವಾಯ್ತದೆ. ನಾವು ಇವಾಗ ಆರ್ಗ್ಯಾನಿಕ್ ಅಲ್ಲಿ ಮಾಡಿದೀವಿ ಈ ವರ್ಷ. ಬರೋ ವರ್ಷ ಪ್ಯೂರ್ 100% ಜೀವಾಮೃತದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಸ್ಪ್ರೇ ಮೆಡಿಸಿನ್ ಏನಿದೆ ಪ್ರತಿಯೊಂದನ್ನು ಜೀವಾಮೃತ ಮಾಡಬೇಕು. ಈಗೆಲ್ಲ ಹಸು ತಂದು ಹೊಸ ಇದ್ ಮಾಡ್ಕೊಂಡು ಜೀವಾಮೃತ ಮಾಡೋಣ ಅಂತ ಅನ್ಕೊಂಡಿದೀವಿ. ಜನ ಹೊಸ ಸಾಕಿ ಜೀವಾಮೃತ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಅದು ಬೆಳೆ ಹಾಳಾಗ್ಬೇಕು ಅಂತಿದ್ರೆ ನೀವು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹೊಡೆದ್ರು ಹಾಳಾಯ್ತದೆ, ಆರ್ಗ್ಯಾನಿಕ್ ಯೂಸ್ ಮಾಡಿದ್ರು ಹಾಳಾಯ್ತದೆ. ಅದು ಅವ್ರವ್ರ ಲಕ್ಕು ಬೆಳೆ ಬರೋದು. ಈಗ ಇಂಗ್ಲಿಷ್ ಮೆಡಿಸಿನ್ ಬೆಳೆದಿರೋರೆಲ್ಲ ಪೂರ್ತಿ ಕ್ಲಿಕ್ ಆಗಿಲ್ಲ. ಹೌದು. ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದು ಪೂರ್ತಿ ಕ್ಲಿಕ್ ಆಗಿಲ್ಲ. ಯಾಕೆ ಆರ್ಗ್ಯಾನಿಕ್ ಮಾಡಬಾರ್ದು? ಹೌದು, ಆರ್ಗ್ಯಾನಿಕ್ ಮಾಡಿದ್ರೆ ತುಂಬಾ ಒಳ್ಳೆದಿದೆ. 75 ಈಗ ಬೆಳೆ ಬೆಳೀತಾ ಇರೋದು ಒಂದು 10% ಇರ್ಬೋದು ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರೋರು. ಹೌದು. ಇನ್ನೆಲ್ಲ ಇಂಗ್ಲಿಷ್ ಮೆಡಿಸಿನ್. ಹಂಗಾರೆ ಈಗ 80% ಬೆಳೆದಿರೋರೆಲ್ಲ 90% ಬೆಳೆದಿರೋರೆಲ್ಲ ಕರೆಕ್ಟ್ ಆಗಿ ಬೆಳೆದಿದ್ದಾರೆ. ಹೌದು. ಅವ್ರೇನು ಆದಾಯನೂ ಮಾಡಿಲ್ಲ, ಹೆಂಗಿದ್ರೆ ಹಂಗಿದ್ದಾರೆ. ಬೆಂಕಿ ನಮ್ಮ ಸ್ನೇಹಿತರೆ ಹಾಕವ್ರೆ. ಹೌದು, ತುಂಬಾ ಬಂದಿದೆ. ಇದೇನು ಸ್ವಲ್ಪ ಇದೆ ಅಷ್ಟೇ. ಇದು ನಾನು ಖರ್ಚು ಮಾಡಿರೋದ ಲೆಕ್ಕನೇ ಬೇರೆ, ಖರ್ಚು ಮಾಡಿರೋ ಲೆಕ್ಕನೇ ಬೇರೆ. ಹೌದು, ಅಜಗಜಾಂತರದಲ್ಲಿದೆ. ಆದ್ರೆ ಇದರಲ್ಲಿ 50% ಇಲ್ಲ ಅವ್ರ ಶುಂಠಿ. ಅವ್ರದ್ದು 50% ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. 50% ನಿಮ್ದೆಲ್ಲ ನೋಡಿದ್ರೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಹೈಟು ಇದೆ. ನೋಡಿ, ನೀವು ಒಂದು ಹೆಚ್ಚು ಕಡಿಮೆ 6 ಅಡಿ ಇದ್ದೀರಾ, 5.5 ಅಡಿ ಇದ್ದೀರಾ. 5 ಅಡಿ ಶುಂಠಿನೇ ಇದೆ. ಹೌದು, 4.5 5 ಅಡಿ ಶುಂಠಿನೇ ಇದೆ. ನೋಡಿ, ಇದು ಹೌದು ಬೆಂಕಿ ರೋಗ ತರ ಕಾಣಿಸಿದ್ರು ಇದೆಲ್ಲ ಚೆನ್ನಾಗಿದೆ, ಇನ್ನು ಡೆವಲಪ್ ಆಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಹೂವೆಲ್ಲ ಬಂದಿದೆ, ಎಲ್ಲ ಫುಲ್ ಎರೆಹುಳ ಎಲ್ಲ ಉತ್ಪತ್ತಿ ಆಗಿದೆ. ನೋಡಿ, ಎಲ್ಲ ಹೂ ಆಗ್ಬಿಟ್ಟಿದೆ ಇವಾಗ. ಶೀತಕ್ಕೆ ಹೌದು, ಮಳೆ ಆಗಿದೆಯಲ್ಲ, ಮಳೆ ಡ್ರೈ ಆಗಿದೆ. ಭೂಮಿ ಭಾಗದಲ್ಲಿ ಈಗೆಲ್ಲ ಎರೆಹುಳ ಸ್ಟಾರ್ಟ್ ಆಯ್ತೈತೆ. ಹೌದು, ನೋಡಿ ಎಲ್ಲ ಇದಾಗಿದೆ. ನೋಡಿ ಎಷ್ಟೆಷ್ಟು ದಪ್ಪ ಕಂದು ಬಂದಿದೆ ನೋಡಿ. ಮತ್ತೆ ಇದೆಲ್ಲ ಹೂವೆಲ್ಲ ಕೆಂಪಾಗಿದೆ. ಇನ್ನು ಆಲ್ಮೋಸ್ಟ್ ಅಲ್ಲೇ ಕಟಾವಿಗೆ ರೆಡಿ ಆಗಿದೆ ಅಲ್ಲ ಸರ್ ಇದು? ಇನ್ನೊಂದು 2 ತಿಂಗಳು ಕೀಳ್ಬೋದು. ಇನ್ನು 2 ತಿಂಗಳು ಆಮೇಲೆ ಇಟ್ಕೊಳ್ಳೋದಾದ್ರೆ ಇಟ್ಕೋಬಹುದು. 8 ತಿಂಗಳು ತನಕ ಇಡ್ಬೋದು. ಇನ್ನ 8 ತಿಂಗಳಾದ್ಮೇಲೆ ಈ ತರ ಎಲ್ಲ ಬೆಂಕಿ ರೋಗ ಇದೆಲ್ಲ ಒಣಗೋದೆಲ್ಲ ಸಹಜ. ಇವೆಲ್ಲ ಸಹಜ. ಇನ್ಮೇಲೆ ನೀವು ಯಾವ್ದೇ ಹೊಡೆದ್ರೆ ಇನ್ನು ಒಣಗದೇ ಇದೆ. ಹೌದೌದು. ಇನ್ನು ಕಾಲಕ್ರಮೇಣ ಮುಗಿತಾ ಬಂತು. ಇನ್ನು ಹೌದು, ಹೂವೆಲ್ಲ ಕೆಂಪಾಗಿದೆ ಅಂದ್ರೆ ಇನ್ನು ಒಣಗ್ತದೆ. ಇನ್ನು ಒಣಗ ಸ್ಟಾರ್ಟ್ ಆಗುತ್ತೆ. ಬೀಜಕ್ಕೆ ಬೇಕಾದ್ರೆ ಹಾಕಬಹುದು, ಬೀಜಕ್ಕೆ ಬೇಕಾದ್ರೆ ಇಟ್ಕೋಬಹುದು. ಹೌದು, ಯಾಕಂದ್ರೆ ಬೇಡಿಕೆ ಇಟ್ಟಿದ್ದಾರೆ ಬಿತ್ತನೆಗೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಮಾಡಿರೋರು. ನೆಕ್ಸ್ಟ್ ಆರ್ಗ್ಯಾನಿಕ್ ಅಲ್ಲಿ ನಾವು ಮಾಡ್ತೀವಿ ಸರ್, ನಮಗ್ ಕೊಡಿ ಅಂತ ಕೇಳಿದ್ದಾರೆ. ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬೆಳೆದಿರೋಂತ ಶುಂಠಿ ಅಡ್ಜಸ್ಟ್ ಆಗದೆ ಇರೋದು. ಇದು ಸ್ವಲ್ಪ ಈಸಿ ಆಯ್ತದೆ ಅವ್ರಿಗೆ, ಈಸಿ ಮೆಥಡ್ ಆಯ್ತದೆ. ಅದರಿಂದ ತುಂಬಾ ಜನ ಕೇಳಿದ್ದಾರೆ ಬಿತ್ತನೆ ಕೊಡಿ ತಗೋತೀವಿ ಅಂತ. ಅದಕ್ಕೆ ಬೆಂಕಿ ರೋಗ ತುಂಬಾ ಏನ್ ಬಂದಿಲ್ಲ, ಮೇಲ್ಗಡೆ ಸ್ವಲ್ಪ ಇದೆ. ಹೌದು, ಹೌದು, ಈ ಕಡೆ ಎಲ್ಲ ಇಲ್ಲ. ಈ ಕಡೆ ಇಲ್ವೇ ಇಲ್ಲ. ಈ ಕಡೆ ಎಲ್ಲ ಇನ್ನು ಗ್ರೀನ್ ಆಗೇ ಇದೆ. ಹೌದೌದು. ಮೇಲ್ಗಡೆ ಮಾತ್ರ ಒಂದ್ 20 ಕುಂಟೆ ಬೈಲಲ್ಲಿತ್ತು. ಬಿಸಿಲು ತಡೆದಲ್ಲ ಬೆಂಕಿ ರೋಗ ತಡೆಯಕ್ ಆಗಿಲ್ಲ. ಹೌದು, ನೆರಳಲ್ಲಿ. ಯಾಕಂದ್ರೆ ಇದು ನೆರಳು ಬೆಳೆ. ಜೀವಾಮೃತನ ಸ್ಟಾರ್ಟಿಂಗ್ ಇಂದಾನೆ ಕೊಟ್ಟಿದ್ರೆ ಇನ್ನೂ ಉತ್ತಮ ಆಯ್ತಾ ಇತ್ತು. ಜೀವಾಮೃತ ಸ್ಟಾರ್ಟಿಂಗ್ ಕೊಟ್ಟಿದ್ರೆ ಇನ್ನೂ ಉತ್ತಮ ಆಯ್ತಾ ಇತ್ತು ಅಂತ ನಮ್ಮ ಅನಿಸಿಕೆ. ಹೌದೌದು. ನೋಡಿ ಸ್ನೇಹಿತರೆ, ಈಗ ಇಂಗ್ಲಿಷ್ ಮೆಡಿಸಿನ್ ಬೇಡ ಅಂತ ನಿಟ್ಟ ಒಂದ್ 2 ತಿಂಗಳಿಗೆ ಆರ್ಗ್ಯಾನಿಕ್ ಹೋದ.
ಜೀವಾಮೃತ ಈಗ ಕೊಟ್ಟು ನೋಡ್ದು ಹ್ಮ್ ಬಟ್ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. 100% ಕೆಲಸ ಮಾಡೇ ಮಾಡ್ತದೆ. ಮಾಡುತ್ತೆ. ಬತ್ತ ಜನ ಆಯುರ್ವೇದಿಕ್ ಹಾಸ್ಪಿಟ್ಲ್ ಹೆಂಗೆ ಜನ ಹೋಯ್ತಾವ್ರ ಹಂಗೆ ಪಕ್ಕ ಆರ್ಗ್ಯಾನಿಕ್ ಸಾವಯವ ಕೃಷಿಗೆ ರೈತರು ನಮ್ ದಿನ ಹೆಚ್ಚು ಕಮ್ಮಿ ಬಂದೇ ಬರ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಹೌದೌದು, ಇವ್ರು ತೋಟ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ದಾರೆ. ಶುಂಠಿ, ಅಡಿಕೆ ಮರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಕ್ಸಿ ಹೊರಗಡೆ ಕುರಿ ಏನಾರು ತಂದು ಬಿಡಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಿಟ್ಬಿಡೋದು ಹೊರಗಡೆ ಮೇಯ್ಕೊಂಡು ನಾವೆಲ್ಲಾರು ಬರ್ಬೋದು. ಆತರ ನ್ಯಾಚುರಲ್ ಆಗಿ ನಾವು ಮೇಯ್ಕೋಬೇಕು, ಬರ್ಬೇಕು. ಸಹಜ ಬೇಸಾಯ, ಜೀರೋ ಕಲ್ಟಿವೇಶನ್ ಉಪ್ಪಿಬಾರ್ದು, ಆತರ ಮಾಡಬೇಕು ಅಂತ ಒಂದು ಆಸೆ. ನೋಡಿ, ಪ್ರಗತಿಪರ ರೈತರು ಇವರು ಈ ತರ ಎಲ್ಲ ಮಾಡಿದ್ದಾರೆ. ನೀವು ನೋಡಿ ತಿಳ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಮಾಡಿದ್ದು 1,500 ಲೀಟರ್ ಒಂದು ಸಿಂಟೆಕ್ಸ್ ತಂದು ಜೀವಾಮೃತ ಮಾಡಿ ಸ್ಪ್ರೇ ಮಾಡಿ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಅದ್ರ ಸ್ಮೆಲ್ ಎಲ್ಲಿ ಗಂಟ ಐತಿ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಸ್ನೇಹಿತರು ಅದನ್ನ ಸ್ಪ್ರೇ ಮಾಡೋದ್ ನೋಡಕ್ಕೆ ಅಂತ ಬರ್ತಾ ಇದ್ರು. ಒಂದ್ ಅರ್ಧ ಕಿಲೋಮೀಟರ್ಗೆ ಸ್ಮೆಲ್ ಹೊಡಿತಾ ಇತ್ತು. ಅವ್ರು ಅಲ್ಲಿಂದಾನೇ ಅಂದ್ರು, ಅವ್ರಿಗೂ ನೀನು ಸ್ಪ್ರೇ ಮಾಡ್ತಾ ಇರೋದು ಇಲ್ಲಿಗಲ್ಲ, ಅಲ್ಲಿಗೆ ಬರ್ತಾ ಇದೆ ಸ್ಮೆಲ್ ಅಂತ ಬಂದು ನೋಡಿ. ಯಾವ ತಳಿ ಹಸು ತಂದಿದ್ದೀರಾ? ನಾವೀಗ ನಾಟಿ ಮಲ್ನಾಡ್ ಗಿಡ್ಡ ತಂದಿದೀವಿ. ಮಲ್ನಾಡ್ ಗಿಡ್ಡ ಅದ್ರಲ್ಲೇ ಮಾಡ್ತಾ ಇದೀವಿ. ಈಗ ನಾನು 1,500 ಲೀಟರ್ ಮಾಡಿದ್ದು ರೋಲಾ ಅಂತ ಪ್ಯಾಕೆಟ್ ಬರುತ್ತೆ. ರೋಲಾದಲ್ಲಿ ಮಾಡಿದ್ದೆ. ಅವಾಗ ನಮ್ದು ಹಸು ಇರ್ಲಿಲ್ಲ. ಕೆಲಸ ಮಾಡ್ತಾ ಇದ್ದೆ ಅಂದ್ಮೇಲೆ ಪ್ಯಾಕೆಟ್ ಅಲ್ಲಿ ಕೊಡ್ತಾ ಇರೋದೇ ಕೆಲಸ ಮಾಡ್ತಾ ಇದ್ರೆ ಹಸುನಲ್ಲಿ ಮಾಡೋದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು 1 ಡ್ರಮ್ ಜೀವಾಮೃತ ಮಾಡಿ ಒಂದು ಗಿಡಕ್ಕೆ ಹಾಕಿದ್ರು ಸಾಯಲ್ಲ. ಅದೇ ಒಂದು ಮೂಟೆ ಗೊಬ್ಬರ ಒಂದು ಗಿಡ ತಡಿಯಲ್ಲ. ಖಂಡಿತ ನೋಡಿ, ಅನ್ಬೋದು ಮಾತುಗಳು. ಗಿಡ ಎಲ್ಲ ಅಂತೂ ಇವ್ರದ್ದು ಶುಂಠಿ ನೋಡಕ್ಕೆ ಖುಷಿ ಆಗುತ್ತೆ. ವಿಡಿಯೋ ಎಲ್ಲ ನೋಡಿದೀವಿ. ಅವರೆಲ್ಲ ಏನ್ ಹೇಳ್ತಾರೆ, ಶುಗರ್ BP HF ಹಸುವಿಂದ ಉತ್ಪತ್ತಿ ಆಯ್ತಾ ಹೊರತು ಬೇರೆ ಇನ್ಯಾ ಫುಡ್ ಇಂದ ನೋಡಲ್ಲ. ಡೈಲಿ ಕೊಡಿತಾ ಇರೋದ ನಾವು ವಿಷ. ಹೌದು, ಮೊದ್ಲು ನಾಟಿ ಹಸು ಬರ್ಬೇಕು ಅಂತೇಳಿ ಈಗ ನಾಟಿ ಹಸು ತಂದು ನಾವೇ ಮಾಡ್ತಾ ಇದೀವಿ. ಬೆಣ್ಣೆ ಮಾಡ್ಕೊಂಡು ಆರಾಮಾಗಿ ಆರೋಗ್ಯದ ಕಡೆ ಹೋಗ್ಬೇಕು ಅಂತ. ಹೌದು ನೋಡಿ ಸ್ನೇಹಿತರೆ, ಎಷ್ಟು ದುಡಿದ್ರು ಆರೋಗ್ಯದ ಕಡೆಗೆ ಗಮನ ಕೊಡ್ಬೇಕು. ಆರೋಗ್ಯಕರ ತಿಂದೆ ನಾವು ಆರೋಗ್ಯವಾಗಿರೋಣ ಅಂತ. ಹೌದೌದು ನೋಡಿ, ಅನ್ಬೋದು ಮಾತುಗಳು. ಈಗ ಶುಂಠಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಆರ್ಗ್ಯಾನಿಕ್ ಆಗಿ ಹೆಚ್ಚು ಬೆಳೀರಿ. ಆರ್ಗ್ಯಾನಿಕ್ ಆಗಿ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಿ. ಆರ್ಗ್ಯಾನಿಕ್ ಅಂತೇನಿಲ್ಲ, ಸಾಧ್ಯ ಆದವ್ರು ಹಸು ಕಟ್ಟಿ ಜೀವಾಮೃತ ಮಾಡಿ ಬೆಳೆದ್ರೆ ತುಂಬಾ ಉತ್ತಮ. ಒಂದು ಡ್ರಮ್ ಮಾಡಕ್ಕೆ ಹಸು ಇದ್ರೆ 2 kg ಬೆಲ್ಲ, 2 kg ಹುಳ್ಳಿ ಕಾಳು, ಅವರೆಕಾಳು, ತೆಣ್ಣೆಕಾಳು ಏನಾರು ಮಿಲ್ ಮಾಡಿಸಿ 2 kg ಹಾಕಿದ್ರೆ ಅದೊಂದು 50 ರೂಪಾಯಿ ಖರ್ಚು, ಒಂದು 60 ರೂಪಾಯಿ, 100 ರೂಪಾಯಿನೇ ಬಿಡ್ಬೋದು. 200 ಲೀಟರ್ ರೆಡಿ ಆಗುತ್ತೆ. 200 ಲೀಟರ್ ಇವತ್ತಿನ ಇದ್ರಲ್ಲಿ 10 ಕುಂಟೆ ಕೊಡೋದ್ರು ಬೇಕಾದಷ್ಟು ಆಗುತ್ತೆ. ತಿಂಗಳಿಗೆ ಒಂದ್ಸಲಿ ಹೊಡೆದ್ರೆ 100 ರೂಪಾಯಿ ಖರ್ಚಾಗ್ತದೆ. 100 ರೂಪಾಯಿ ಖರ್ಚಾಗುತ್ತೆ. 100 ರೂಪಾಯಿ ಖರ್ಚು ಮಾಡಕ್ಕೆ ಜನ ರೈತರೇನಿಲ್ಲ. ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅವ್ರಿಗೆ ಅರ್ಜೆಂಟ್ ಒಂದ್ ಮೂಟೆ ಗೊಬ್ಬರ ತರಬೇಕು, ಹಾಕ್ಬಿಡ್ಬೇಕು. ಬೆಳಿಗ್ಗೆ ಹಸ್ರಾಗ್ಬಿಡುತ್ತೆ. ಅದ್ ನೋಡಿ ಖುಷಿ ಪಡ್ಬೇಕು. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಈಗ ಅವರೇ ಅವ್ರ ಆರೋಗ್ಯ ಹಾಳು ಮಾಡ್ಕೊಂಡವ್ರೆ, ಮಕ್ಳದ್ನು ಹಾಳು ಮಾಡ್ತಾವ್ರೆ. ನಮ್ ತಲೆಗೆ ಇದು ಮುಗಿದೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ಮಕ್ಳ ತಲೆಗಾರು ಜನ ಚೇಂಜ್ ಆಗಿ ಆರ್ಗ್ಯಾನಿಕ್ ಮತ್ತೆ ಜೀವಾಮೃತ ಬಳಸ್ಲಿ ಅಂತ ಒಂದು ಆಸೆ. ಹೌದೌದು ನೋಡಿ, ಇವ್ರ ಅನ್ಬೋದು ಮಾತುಗಳು. ಇದೇ ರೀತಿ ಹೆಚ್ಚು ಯುವ ರೈತರು ಇವರಿಂದ ಪ್ರೇರಣೆಗೊಂಡು ಆರ್ಗ್ಯಾನಿಕ್, ಜೀವಾಮೃತ ಈ ಥರದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ನೋಡಿ, ಫಸಲು ತುಂಬ ಚೆನ್ನಾಗಿ ಬಂದಿದೆ. ಸುಮ್ಮನೆ ಹೇಳೋದಲ್ಲ, ನಾನು ಎಷ್ಟೋ ಶುಂಠಿ ತೋಟಗಳು ನೋಡಿದ್ದೀನಿ. ನಾನು ನೋಡಿದ್ರಲ್ಲಿ ದ ಬೆಸ್ಟ್ ಶುಂಠಿ ತೋಟ ತುಂಬ ಚೆನ್ನಾಗಿದೆ. ಎಲ್ಲ ಇದು ಸ್ವಲ್ಪ ಇಷ್ಟಾಗಲ್ಲ, ಬೆಂಕಿ ರೋಗ ಬಂದಿರೋದ್ರಿಂದ ಅವರಲ್ಲೇ ಕೇಳೋಣ ಅವ್ರ ಅನುಭವನ ಅಂತ ಮಾಡಿದ್ದು ವಿಡಿಯೋ. ಬಟ್ ಈ ಸೈಡೆಲ್ಲ ಇನ್ನೂ ಹಸ್ರಾಗೇ ಇದೆ, ಒಂದು ಚೂರು ಕೂಡ ಬೆಂಕಿ ರೋಗ ಇಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಇವ್ರು ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ, ಇವ್ರಿಗೆ ಒಳ್ಳೇದಾಗಲಿ. ಹೆಚ್ಚು ಜನ ಇದೇ ಥರ ಆರ್ಗ್ಯಾನಿಕ್ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಅದ್ರ ಕಡೆಗೆ ಇದು ಮಾಡಿ ನೋಡಿ. ಎಲ್ಲ ಡ್ರಮ್ಗಳು ಇಟ್ಕೊಂಡಿವ್ರು, ಡ್ರಮ್ಮಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿ ಸ್ಪ್ರೇ ಮಾಡ್ತಾರೆ. ನೋಡಿ ಈ ತೋಟನೂ ಅಷ್ಟು ಒಂದು ಚೂರು ಕಾಯಿಲೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಲ್ಲ ಹೂವಾಗಿದೆ. ಇವಾಗ ಇನ್ನು ಸಹಜವಾಗಿನೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. 8 ತಿಂಗಳು ಶುಂಠಿ ಇದು, ತುಂಬ ಚೆನ್ನಾಗಿದೆ. ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲ್ ಇದೇ ಥರ ನೋಡ್ತಾಯಿರಿ.